ಬೆಂಗಳೂರಿನಲ್ಲಿ ದಿನೇ ದಿನೇ ಈ ಸೈಬರ್ ವಂಚನೆ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಸೈಬರ್ ವಂಚಕರಿಗೆ ಹೆದರಿ ಫ್ಲಾಟ್ ಸೈಟ್ ಅನ್ನ ಮಾರಿದ ಮಹಿಳಾ ಟೆಕ್ಕಿ, ಸೈಬರ್ ಖದೀಮರ ಜಾಲಕ್ಕೆ ಮೋಸ ಹೋದ ಬಬಿತಾ ದಾಸ್. ಸೈಬರ್ ವಂಚನೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನಕ್ಕೆ. ಸೈಬರ್ ವಂಚಕರಿಗೆ ಹೆದರಿ ತನ್ನ ಫ್ಲಾಟ್ ಅನ್ನ ಮತ್ತು ಸೈಟ್ ಅನ್ನ ಮಹಿಳಾ ಟೆಕ್ಕಿಯೊಬ್ರು ಮಾರಿದ ಬಬಿತಾ ದಾಸ್ ಅಂತ. ಬ್ಲೂ ಡಾರ್ಟ್ ಕೊರಿಯರ್ ನಲ್ಲಿ ಒಂದು ಬ್ಯಾಗ್ ನಮಗೆ ಸಿಕ್ಕಿದೆ. ಆ ಬ್ಯಾಗೇಜ್ ನಿಮ್ಮ ಆಧಾರ್ ಕಾರ್ಡ್ ನೊಂದಿಗೆ ಲಿಂಕ್ ಆಗಿದೆ. ನಾವು ಮುಂಬೈ ಪೊಲೀಸರು ಅರೆಸ್ಟ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿರೋದು. ನಾವು ಕೇಳೋ ಆಪ್ ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡಬೇಕು, ಕೇಳದಷ್ಟು ಹಣ ನಮ್ಮ ಖಾತೆಗೆ ಹಾಕಬೇಕು ಅಂತ ಟೆಕ್ಕಿಗೆ ಬೆದರಿಕೆ ಹಾಕಿದ್ದಾರೆ. ಹೇಳಿದ ಹಾಗೆ ಕೇಳಲಿಲ್ಲ ಅಂದ್ರೆ ಮಗನ ಜೀವಕ್ಕೆ ಸಮಸ್ಯೆ ಅಂತ ಬೆದರಿಕೆ ಹಾಕಿರೋದು. ಅರೆಸ್ಟ್ ಆಗೋ ಭಯದಲ್ಲಿ ಖದೀಮರ ಮಾತು ಕೇಳಿ ಟೆಕ್ಕಿ ಹಣ ಹಾಕೋದಕ್ಕೆ ಅಂತ ವಂಚಕರಿಗೆ ಸೈಟ್ ಅನ್ನ ಮಾರಿದ್ದಾರೆ ಬಬಿತಾ ದಾಸ್. ಮಾಲೂರಿನಲ್ಲಿದ್ದ 2 ಸೈಟ್ ಅನ್ನ ಹಾಫ್ ರೇಟಿಗೆ ಮಾರಿದ್ದಾರೆ ಟೆಕ್ಕಿ. ಬಹಳ ಸಾರಿ ಈ ಥರದ ಡಿಜಿಟಲ್ ಅರೆಸ್ಟ್ಗಳು ತುಂಬ ಆಗ್ತಾ ಇದ್ದಾವೆ, ಅದು ದೂರುಗಳು ದಾಖಲಾಗ್ತಾ ಇದ್ದಾವೆ. ಸಾರ್ವಜನಿಕರಲ್ಲಿ ಒಂದು ಮನವಿ ಏನು ಅಂತಂದರೆ, ಯಾರೂ ಕೂಡ ಆನ್ಲೈನಲ್ಲಿ ಯಾರನ್ನೂ ಕೂಡ ಅರೆಸ್ಟ್ ಮಾಡೋ ಅಂಥದ್ದು ಅಥವಾ ಕಾಂಟ್ರಾಬ್ಯಾಂಡ್ ಆರ್ಟಿಕಲ್ ಇದೆ, ಬೇರೆ ಥಿಂಗ್ಸ್ ಇದೆ ಅಂತೇಳಿ ಹೆದರಿಸೋ ಅಂಥದ್ದು ಯಾವ ಪೊಲೀಸರು ಯಾವ ಏಜೆನ್ಸಿಯೂ ಕೂಡ ಮಾಡಲ್ಲ. ಅಂಥದ್ದಕ್ಕೆ ಯಾರೂ ಕಿವಿಗೊಡಬಾರ್ದು. ಏನಾದರೂ ಇದ್ರೆ ನೇರವಾಗಿ ಪೊಲೀಸರನ್ನ ಅಪ್ರೋಚ್ ಮಾಡಬೇಕು ಮತ್ತು ಇಮಿಡಿಯೇಟ್ 1930ಗೆ ಕರೆ ಮಾಡೋದು ಸೂಕ್ತ ಅಂತ ಮನವಿ ಮಾಡಿ. ಬಹಳ ಸಾರಿ ಈ ಥರದ ಡಿಜಿಟಲ್ ಅರೆಸ್ಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.